ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸಿಸಲು ಹೋಗುತ್ತಿರುವ ದೇಶ ಸೂರ್ಯೋದಯದ ನಾಡು, ಅದುವೇ ಜಪಾನ್. ಬನ್ನಿ, ಇಂದು ನಾವು ಜಪಾನ್ ದೇಶದ 10 ಅದ್ಭುತಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ದಿ ಆರ್ಟ್ ಆಫ್ ಸ್ಲೀಪಿಂಗ್ ಆನ್ ದಿ ಜಾಬ್. ಸ್ನೇಹಿತರೆ, ನಮ್ಮ ಅಥವಾ ನಿಮ್ಮ ಆಫೀಸ್ನಲ್ಲಿ ನಾವು ಮ್ಯಾನೇಜರ್ ಬರುವಾಗ ಮಲಗಿ ಅಥವಾ ತೂಗಿಡಿಸ್ತಾ ಇದ್ದರೆ ಇದು ನಮ್ಮ ಕೆಲಸಕ್ಕೆ ತೊಂದರೆ ಆಗಬಹುದು. ಆದರೆ ಜಪಾನ್ನಲ್ಲಿ ಇದು ನಿಮ್ಮ ಶ್ರದ್ಧೆಯ ಸಂಕೇತ ಅಥವಾ ಪ್ರತೀಕ. ಇದನ್ನು ಇನೆಮೊರಿ ಅಂತ ಅಲ್ಲಿ ಕರೀತಾರೆ. ಅಂದರೆ ಇದ್ದು ಇಲ್ಲದಂತೆ ನಿದ್ದೆ. ನೀವು ದಣಿದು ಕೆಲಸ ಮಾಡುತ್ತಿದ್ದೀರಿ ಅನ್ನೋದಕ್ಕೆ ಇದೇ ಸಾಕ್ಷಿಯಂತೆ. ಟೋಕಿಯೋದ ರೈಲುಗಳಲ್ಲಾಗಲಿ ಮೀಟಿಂಗ್ ರೂಮ್ನಲ್ಲಾಗಲಿ ಜನ ಮೈಮರೆತು ನಿದ್ರೆ ಮಾಡಿದರೆ ಅದನ್ನು ಅಗೌರವ ಅಂತ ತಿಳಿದುಕೊಳ್ಳಲ್ಲ. ಬದಲಿಗೆ ಅವರ ಸಮರ್ಪಣೆಯ ಮನೋಭಾವನಕ್ಕೆ ಅವರು ಗೌರವ ಕೊಡುತ್ತಾರೆ. ಫ್ಯಾಕ್ಟ್ ನಂಬರ್ 2, ಎ ವೆಂಡಿಂಗ್ ಮಷಿನ್ ಫಾರ್ ಎವ್ರಿಥಿಂಗ್. ಕಾಫಿ ಮತ್ತು ಚಾಕ್ಲೇಟ್ಗಳ ದೊಡ್ಡ ಮಾತೇ ಅಲ್ಲ. ಜಪಾನ್ನಲ್ಲಿ 5.5 ಮಿಲಿಯನ್ಗೂ ಹೆಚ್ಚು ವೆಂಡಿಂಗ್ ಮಷಿನ್ಗಳಿವೆ. ಅಂದರೆ ಪ್ರತಿ 23 ಜನರಿಗೆ ಒಂದು ಮಷಿನ್ ಇದೆ ಅಂತ ಅರ್ಥ. ಇಲ್ಲಿ ನಿಮಗೆ ಬೇಕಾದದ್ದು ಸಿಗುತ್ತದೆ. ಬಿಸಿ ಅನ್ನ, ಹೂವು, ಕೊಡೆ, ಬಾಳೆಹಣ್ಣು, ಐಸ್ ಕ್ರೀಮ್, ಸೀಮಿತ ಆವೃತ್ತಿಯ ಪೆಪ್ಸಿ, ಮೊಟ್ಟೆ. ಹೌದು, ನೀವು ಅದ್ಭುತವಾದ ಚಹಾವನ್ನು ಕೂಡ ಮಷಿನ್ನಿಂದಲೇ ಖರೀದಿಸಬಹುದಾಗಿದೆ. ಫ್ಯಾಕ್ಟ್ ನಂಬರ್ 3, ದಿ ಫೇಕ್ ಫುಡ್ ರೆವಲ್ಯೂಷನ್. ಜಪಾನ್ ರೆಸ್ಟೋರೆಂಟ್ಗಳ ಹೊರಗೆ ನೀವು ಗಮನಿಸಬೇಕಾದ ಒಂದು ಸಂಗತಿ ಇದೆ. ಅದುವೇ ಆಹಾರದ ಮಾದರಿಗಳು. ಅವುಗಳು ನಿಜವಾಗಿಯೂ ತಿನ್ನೋಕೆ ಸಿಗಲ್ಲ, ಏಕೆಂದರೆ ಅವು ಪ್ಲಾಸ್ಟಿಕ್ನಿಂದ ಮಾಡಿದ್ದು. ಹೌದು, ಜಪಾನ್ನಲ್ಲಿ ಸ್ಯಾಂಪೂರು ಉದ್ಯಮ ವರ್ಷಕ್ಕೆ ಸುಮಾರು $90 ಮಿಲಿಯನ್ ಹೆಚ್ಚು ವ್ಯಾಪಾರ ಮಾಡುತ್ತೆ. ಟೋಕಿಯೋದ ಕಪ್ಪಾಶಿ ಬೀದಿಯಲ್ಲಿ ಕುಶಲಕರ್ಮಿಗಳು ಮೇಣ ಮತ್ತು ಸಿಲಿಕೋನ್ ಬಳಸಿ ಇವುಗಳನ್ನು ತಯಾರಿಸುತ್ತಾರೆ. ಒಂದು ತುಂಡು ಸೂಸಿ ಕೂಡ $100 ಬೆಲೆ ಬಾಳುವಂತೆ ನೈಜವಾಗಿ ತಯಾರಿಸುತ್ತಾರೆ. ಇದು ಕೇವಲ ಪ್ರದರ್ಶನಕ್ಕಷ್ಟೇ, ತಿನ್ನೋದಕ್ಕಲ್ಲ. ಫ್ಯಾಕ್ಟ್ ನಂಬರ್ 4, ದಿ ಸೀಕ್ರೆಟ್ ಲೈಫ್ ಆಫ್ ರ್ಯಾಬಿಟ್ ಐಲ್ಯಾಂಡ್. ಜಪಾನ್ನಲ್ಲಿ ಬೆಕ್ಕಿನ ದ್ವೀಪಗಳಿವೆ ಎಂದು ನೀವು ಕೇಳಿರಬಹುದು. ಆದರೆ ಇದು ಮೊಲಗಳ ದ್ವೀಪ. ಹಿರೋಶಿಮಾ ಬಳಿ ಇರುವ ಒಕೊನೋಶಿಮಾ ದ್ವೀಪದಲ್ಲಿ 100 ಕಾಡು ಮೊಲಗಳು ವಾಸಿಸುತ್ತವೆ. ಇಲ್ಲಿ ನಾಯಿ ಬೆಕ್ಕುಗಳನ್ನು ತರುವುದು ನಿಷೇಧಿಸಲಾಗಿದೆ. ನೀವು ದ್ವೀಪಕ್ಕೆ ಕಾಲಿಟ್ಟ ಕೂಡಲೇ ಮೊಲಗಳು ನಿಮ್ಮ ಸುತ್ತ ಗುಂಪುಗೂಡುತ್ತವೆ. ಇವುಗಳ ಹಿನ್ನೆಲೆಯಲ್ಲಿ ಒಂದು ಡಾರ್ಕ್ ಸ್ಟೋರಿ ಕೂಡ ಇದೆ. 2ನೇ ಮಹಾಯುದ್ಧದ ಸಮಯದಲ್ಲಿ ಇಲ್ಲಿ ರಹಸ್ಯ ವಿಷಾನಿಲ ಕಾರ್ಖಾನೆ ಇತ್ತು. ಆ ಪ್ರಾಣಿಗಳನ್ನು ಪರೀಕ್ಷೆಗೆ ಬಳಸಲಾಗುತ್ತಿತ್ತು ಎಂದು ಹೇಳಲಾಗುತ್ತದೆ. ಆದರೆ ಈಗ ಇದು ಮೊಲಗಳ ಸ್ವರ್ಗವಾಗಿದೆ. ಫ್ಯಾಕ್ಟ್ ನಂಬರ್ 5, ದಿ ಸ್ಕ್ವೇರ್ ವಾಟರ್ ಮೆಲನ್ಸ್. ನೀವು ಸೇಬನ್ನು ಚೌಕಾಕಾರದಲ್ಲಿರೋದನ್ನು ನೋಡಿರಬಹುದು, ಆದರೆ ಕಲ್ಲಂಗಡಿ ಹಣ್ಣು ಚೌಕಾಕಾರದಲ್ಲಿರೋದನ್ನು ನೋಡಿದ್ದೀರಾ ಸ್ನೇಹಿತರೆ? ಜಪಾನ್ನ ರೈತರು ಇದನ್ನು ಮಾಡಿದ್ದಾರೆ. ಇದನ್ನು ಮೂಲತಃ ತಿನ್ನುವುದಕ್ಕಿಂತ ಹೆಚ್ಚಾಗಿ ಫ್ರಿಜ್ನಲ್ಲಿ ಸುಲಭವಾಗಿ ಇಡಲು ಮತ್ತು ಅಲಂಕಾರಕ್ಕಾಗಿ ಬೆಳೆಸಲಾಗುತ್ತದೆ. ಇದರ ಬೆಲೆ ಸುಮಾರು $10,000ದಿಂದ $15,000 ಇರುತ್ತದೆ. ಆದರೆ ರುಚಿ ಸಾಮಾನ್ಯ ನೀವು ಕಲ್ಲಂಗಡಿಯನ್ನು ತಿನ್ನೋದಕ್ಕಿಂತ ರುಚಿ ಕಡಿಮೆ ಎನ್ನುತ್ತಾರೆ. ಫ್ಯಾಕ್ಟ್ ನಂಬರ್ 5, ದಿ ಕೋಡ್ ಆಫ್ ಕ್ಲೀನಿನೆಸ್. ಜಪಾನ್ ಅಷ್ಟೊಂದು ಸ್ವಚ್ಛವಾಗಿರುವುದಕ್ಕೆ ಒಂದೇ ಒಂದು ಕಾರಣವಿದೆ. ಅಲ್ಲಿನ ಶಾಲೆಗಳಲ್ಲಿ ಸ್ವಚ್ಛತಾ ಸಿಬ್ಬಂದಿ ಇರುವುದೇ ಇಲ್ಲ. ಪ್ರತಿದಿನ ಊಟದ ಸಮಯದ ನಂತರ ವಿದ್ಯಾರ್ಥಿಗಳೇ ತಮ್ಮ ತರಗತಿ ಕೋಣೆಗಳನ್ನು, ಶೌಚಾಲಯಗಳನ್ನು ಮತ್ತು ಕಾರಿಡಾರ್ಗಳನ್ನು ಸ್ವಚ್ಛಗೊಳಿಸುತ್ತಾರೆ. ಇದು ಅವರ ಪಠ್ಯಕ್ರಮದ ಒಂದು ಭಾಗವಾಗಿದೆ. ಇದರಿಂದ ಮಕ್ಕಳಿಗೆ ಜವಾಬ್ದಾರಿ ಮತ್ತು ಸ್ವಚ್ಛತೆಯ ಮೌಲ್ಯವನ್ನು ಇಲ್ಲಿ ಕಲಿಸಿಕೊಟ್ಟಂತಾಗುತ್ತದೆ. ಈ ಅಭ್ಯಾಸವೇ ಅವರನ್ನು ದೊಡ್ಡವರಾದ ಮೇಲೂ ಫುಟ್ಬಾಲ್ ವಿಶ್ವಕಪ್ ನಂತರ ಸ್ಟೇಡಿಯಂ ಸ್ವಚ್ಛಗೊಳಿಸುವಂತೆ ಮಾಡಿತು. ಫ್ಯಾಕ್ಟ್ ನಂಬರ್ 7, KFC ಫಾರ್ ಕ್ರಿಸ್ಮಸ್. ಕ್ರಿಸ್ಮಸ್ ಹಬ್ಬ ಬಂತೆಂದರೆ ಜಪಾನಿಯರು ಟರ್ಕಿ ಅಥವಾ ವಿಶೇಷ ಖಾದ್ಯಗಳನ್ನು ತಿನ್ನಲ್ಲ. ಬದಲಾಗಿ ಅವರು KFC ಫ್ರೈಡ್ ಚಿಕನ್ ತಿನ್ನುತ್ತಾರೆ. 1970ರಲ್ಲಿ ಈ ದಶಕದಲ್ಲಿ ಕೆಂಟಕಿ ಫಾರ್ ಕ್ರಿಸ್ಮಸ್
ಎಂಬ ಜಾಹೀರಾತು ಅಭಿಯಾನದಿಂದ ಇದು ಶುರುವಾಯಿತು. ಇಂದು ಅಂದಾಜು 3.6 ಮಿಲಿಯನ್ ಜನರು ಈ ವಿಶೇಷ ಊಟಕ್ಕಾಗಿ ವಾರಗಳ ಮುಂಚಿತವಾಗಿ ಬುಕ್ಕಿಂಗ್ ಮಾಡಿರುತ್ತಾರೆ. ಇದು ನಿಜಕ್ಕೂ ವಿಚಿತ್ರವೇ ಸರಿ. ಫ್ಯಾಕ್ಟ್ ನಂಬರ್ 8, ದಿ ಫಾಸ್ಟೆಸ್ಟ್ ಟ್ರೈನ್ಸ್. ಜಪಾನ್ನ ಬುಲೆಟ್ ಟ್ರೈನ್ಗಳು ಗಂಟೆಗೆ 320 ಕಿಲೋಮೀಟರ್ ವೇಗದಲ್ಲಿ ಓಡುತ್ತವೆ. ಆದರೆ ಅವುಗಳ ನಿಖರತೆ ಇನ್ನೆಷ್ಟು ಅದ್ಭುತ. ಸರಾಸರಿ ವಿಳಂಬ ಕೇವಲ 1 ನಿಮಿಷಕ್ಕಿಂತ ಕಡಿಮೆ. ರೈಲು ಎಷ್ಟು ಸ್ಮೂತಾಗಿ ಓಡುತ್ತದೆ ಅಂದರೆ ನೀವು ಕಿಟಕಿಯ ಮೇಲೆ ನಾಣ್ಯವನ್ನು ಸಹ ನಿಲ್ಲಿಸಬಹುದು. 1964ರಲ್ಲಿ ಮೊದಲ ಬುಲೆಟ್ ರೈಲು ಓಡಿದಾಗಿನಿಂದಲೂ ಇಲ್ಲಿಯವರೆಗೆ ಯಾವುದೇ ಒಂದು ಅಪಘಾತದಲ್ಲಿ ಒಬ್ಬ ಪ್ರಯಾಣಿಕನೂ ಇಲ್ಲಿ ಸಾವನ್ನಪ್ಪಿಲ್ಲ ಎಂಬುದು ಗಮನಾರ್ಹ ಅಂಶ. ಫ್ಯಾಕ್ಟ್ ನಂಬರ್ 9, ಹೈಟೆಕ್ ಟಾಯ್ಲೆಟ್ಗಳು. ಜಪಾನ್ಗೆ ಹೋದರೆ ಅಲ್ಲಿನ ಟಾಯ್ಲೆಟ್ ನೋಡಿಯೇ ನಮಗೆ ಅಚ್ಚರಿಯಾಗುತ್ತದೆ. ಬಿಸಿ ಮಾಡಿದ ಸೀಟು, ನೀರಿನ ಒತ್ತಡ, ಒಣಗಿಸುವ ಫ್ಯಾನ್ ಮತ್ತು ನಿಮ್ಮ ಶಬ್ದಗಳನ್ನು ಮುಚ್ಚಿಡಲು ಓಟಿಹಿಮೆ ಎಂಬ ಸೌಂಡ್ ಮಷಿನ್ ಕೂಡ ಇರುತ್ತದೆ. ಕೆಲವು ಟಾಯ್ಲೆಟ್ಗಳು ನಿಮ್ಮ ಆರೋಗ್ಯವನ್ನು ವಿಚಾರಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಇನ್ನು ಕೆಲವು ಮುಜುಗರ ತಪ್ಪಿಸಲು ಫ್ಲಶ್ ಮಾಡಿದ ನೀರನ್ನೇ ಕೈ ತೊಳೆಯೋಕ್ಕೆ ಬೆಳೆಸುತ್ತವೆ. ಇದು ಸ್ವಚ್ಛತೆ ಮತ್ತು ತಂತ್ರಜ್ಞಾನದ ಪರಾಕಾಷ್ಠೆಯಲ್ಲಿದೆ. ಫ್ಯಾಕ್ಟ್ ನಂಬರ್ 10, ಪ್ರಾಚೀನತೆಯ ಕಂಪನಿ. ವಿಶ್ವದ ಅತ್ಯಂತ ಹಳೆಯ ಕಂಪನಿ ಯಾವುದು ಗೊತ್ತಾ ಸ್ನೇಹಿತರೆ? ಅದು ಜಪಾನ್ನ ಕೆಂಗೋ ಗುಮಿ. ಇದು ಸುಮಾರು 1400 ವರ್ಷಗಳಿಗೂ ಹೆಚ್ಚು ಕಾಲದಿಂದ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಇದು 578 ADಯಲ್ಲಿ ಸ್ಥಾಪಿತವಾದ ಈ ಕಂಪನಿ ದೇವಾಲಯಗಳ ನಿರ್ಮಾಣ ಮತ್ತು ದುರಸ್ತಿಯಲ್ಲಿ ನಿರತವಾಗಿತ್ತು. ಜಪಾನಿಯರ ದೀರ್ಘಕಾಲೀನ ದೃಷ್ಟಿಕೋನ ಮತ್ತು ಕೌಶಲ್ಯಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಿಲ್ಲ. ನೋಡಿರದ ಸ್ನೇಹಿತರೆ, ಇವುಗಳಾಗಿದ್ದವು ಜಪಾನ್ನ 10 ಅದ್ಭುತಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.